ಹಲವು ವಿಶೇಷತೆ ಹಾಗೂ ತನ್ನ ಕಾರ್ಯವೈಖರಿಯಿಂದಲೇ ಅನೇಕ ಪ್ರಶಸ್ತಿಗಳಿಗೆ ಭಾಜನವಾದ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 2024ರಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ. ಹೌದು, ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಪ್ರಯಾಣಿಕರ ಸೇವೆಯಲ್ಲಿ ದಾಖಲೆ ನಿರ್ಮಿಸಿದ್ದು, ಒಂದೇ ವರ್ಷದಲ್ಲಿ ಅತ್ಯಧಿಕ ಪ್ರಯಾಣಿಕರಿಗೆ ಸೇವೆಯನ್ನು ನೀಡಿ ಸೈ ಎನಿಸಿಕೊಂಡಿದೆ. ಕಳೆದ 2024ರ ಒಂದೇ ವರ್ಷದಲ್ಲಿ 40.73 ಮಿಲಿಯನ್ ಪ್ರಯಾಣಿಕರಿಗೆ ವಿಮಾನ ಸೇವೆಯನ್ನು ಒದಗಿಸಿದ್ದು ಅತ್ಯಧಿಕ ಪ್ರಯಾಣದ ಆದಾಯ ಗಳಿಕೆಯನ್ನು ಮಾಡಿದೆ. ಇನ್ನು 2023ರ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕಳೆದ ವರ್ಷ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಓಡಾಡುವಂತಹ ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ 9% ಹೆಚ್ಚಳವಾಗಿದೆಯಂತೆ. ಹೌದು, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ನ ನೀಡಿರತಕ್ಕಂತಹ ಮಾಹಿತಿ ಪ್ರಕಾರ ಒಂದೇ ವರ್ಷಕ್ಕೆ ಭಾರಿ ಪ್ರಮಾಣದ ಪ್ರಯಾಣಿಕರ ಸಂಖ್ಯೆ ಸಾಗಣೆ ಮಾಡಿದ ವಿಶ್ವದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ದೊಡ್ಡ ವಿಮಾನ ನಿಲ್ದಾಣ ಮೊದಲ ಸ್ಥಾನದಲ್ಲಿದೆ ಅಂತ ತಿಳಿಸಿದೆ. ಇನ್ನು ಬೆಂಗಳೂರು ಏರ್ಪೋರ್ಟ್ ಅನ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ನಿರ್ವಹಣೆಯನ್ನ ಮಾಡ್ತಾ ಇದೆ. ಅದರ ಪ್ರಕಾರ 2023ರಲ್ಲಿ 37.2 ಮಿಲಿಯನ್ ಪ್ರಯಾಣಿಕರಿಗೆ ಸೇವೆಯನ್ನ ನೀಡಲಾಗಿತ್ತು. ಈ ವರ್ಷ ಅದು 40 ಮಿಲಿಯನ್ ದಾಟಿದೆ. ಇದು ವಿಮಾನಯಾನ ಸೇವೆ, ವಿಮಾನಯಾನ ಬಳಕೆದಾರರ ಹೆಚ್ಚಳವನ್ನ ಸೂಚಿಸ್ತಾ ಇದೆ. ಅಲ್ಲದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳ ವರ್ಧನೆಯನ್ನ ಇಮ್ಮಡಿಗೊಳಿಸ್ತಾ ಇದೆ ಅಂತ ತಿಳಿಸಿದೆ.